ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಸೊ ಡೇ 56 ಏತ್ ವೀಕ್ ಕಾಲಿಟ್ಟಿದ್ದೀವಿ. ಸೊ ಏನು ಪ್ರೋಗ್ರೆಸ್ ವರ್ಕೌಟ್ ಅಲ್ಲ ಅಂದರೆ ಹೀಲ್ ಸ್ಟೆಪ್ ಡೌನು. ಸೊ ಇದು ಸಿಂಗಲ್ ಏಜ್ ಸ್ಟ್ರೆಂತ್ ಬಿಲ್ಡ್ ಮಾಡುತ್ತೆ, ಹಾಗೆ ಬ್ಯಾಲೆನ್ಸ್ ಕೂಡ. ನೀ ಹಿಪ್ ಆ್ಯಂಕಲ್ ಕಂಟ್ರೋಲ್ ಮಾಡೋಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದು YBT ಬ್ಯಾಲೆನ್ಸು. ಸೊ ಈ ಬ್ಯಾಲೆನ್ಸ್ ಡೈನಾಮಿಕ್ ಬ್ಯಾಲೆನ್ಸು ಮತ್ತು ನಮ್ಮ ನೀನ ಸ್ಟ್ರೆಂತ್ ಮಾಡುತ್ತೆ, ಹಾಗೆ ನ್ಯೂರೋಮಸ್ಕುಲರ್ನ ಸಹ ಕಂಟ್ರೋಲ್ ಮಾಡುತ್ತೆ. ಸೊ ಅದರಿಂದ ಈ ವರ್ಕೌಟ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಏತ್ ವೀಕ್ಗೆ. ಅದಾಗಿದ ತಕ್ಷಣ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಸಿಂಗಲ್ ಲೆಗ್ ಬಾಕ್ಸ್ ಸ್ಕ್ವಾಟ್ಸು. ಸೊ ಇದು 24 ಇಂಚ್ ಬಾಕ್ಸಲ್ಲೇ ಮಾಡಿ, ಇಲ್ಲಾಂದರೆ ಜಾಸ್ತಿ ನೀಗೆ ಸ್ಟ್ರೆಸ್ ಬೀಳುತ್ತೆ. ಸೊ ಈ ವರ್ಕೌಟ್ ಯೂನಿಲ್ಯಾಟ್ರಲ್ ಸ್ಟ್ರೆಂತ್ ಬಿಲ್ಡ್ ಮಾಡುತ್ತೆ, ಹಾಗೆ ಬ್ಯಾಲೆನ್ಸ್ ಮತ್ತು ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಮಾಡುತ್ತೆ. ಇದಾಗ್ತಿದ್ದಂಗೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಡ್ಸ್ ಎಸೆಂಟ್ರಿಕ್ ಅಂತ. ಸೊ ಇದು ಹೆಂಗಂದರೆ ಎರಡು ಕಾಲಾಗ ಮೇಲೆ ಎತ್ತಬೇಕು ಮತ್ತು ಇಂಜರ್ಡ್ ಲೆಗ್ನ ಹೋಲ್ಡ್ ಮಾಡಿ ನಿಧಾನ ಕಂಟ್ರೋಲ್ ಮಾಡಿಬಿಡಬೇಕು. ಇನ್ನು ಕಂಟ್ರೋಲ್ ಮಾಡಿಬಿಡಿ, ನಾನು ಸ್ವಲ್ಪ ಬೇಗ ಬಿಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಸ್ಟ್ರಾಂಗ್ ಮಸಲ್ ಫೈಬರ್ ಬಿಲ್ಡ್ ಮಾಡುತ್ತೆ ನಮ್ಮ ಕ್ವಾಡ್ ಮಸಲಲ್ಲಿ, ಹಾಗೆ ನೀ ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಈ ವರ್ಕೌಟಿಂದ. ಸೊ ಇದು ಈ 4 ವರ್ಕೌಟ್ಸು ನೀವು ಏತ್ ವೀಕಲ್ಲಿ ಆ್ಯಡ್ ಮಾಡ್ಕೊಬೇಕು. ಅದ್ರ ಜೊತೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ನಲ್ಲ ಈ ವರ್ಕೌಟ್ ಸಹ ಕೂಡ. ಸೊ ರೆಪ್ಸ್ ಬಂದುಬಿಟ್ಟು 8x3 ಮಾಡಿ. ಸೊ ಇದೇ ಥರ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.